ಹಲ್ಲೇಲೂಯ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಕೂಡ ಒಂದು ನಾನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ದಯವಿಟ್ಟು ಯಾರು ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ಓದುವಾರ ಯಾವ ವಿಷಯದ ಕುರಿತಾಗಿ ನಮಗೆ ತಿಳಿಸಿದರು? ಯಾವ ವಿಷಯವನ್ನು ಧ್ಯಾನ ಮಾಡಿದ್ವಿ? ಅಂಶ ಏನಿತ್ತು? ಯೇಸುವನ್ನ ನೋಡಿದಂಥವರು, ಯೇಸು ಕ್ರಿಸ್ತನನ್ನ ನೋಡಿದಂಥವರ ಜೀವಿತದಲ್ಲಿ ಆಗಿರುವಂತ ಬದಲಾವಣೆಗಳು, ಅವರು ಹೊಂದಿಕೊಂಡಿರುವಂತ ಆಶೀರ್ವಾದಗಳ ಕುರಿತಾಗಿ ನಾವು ನೋಡಿದಂಥವರಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ ಹೆರೋದನು ಯೇಸು ಸ್ವಾಮಿಯನ್ನ ನೋಡಿದ, ಆನಂದ ಪಟ್ಟ, ಸಂತೋಷ ಪಟ್ಟ. ಆದರೆ ಆತನ ಆನಂದ ಸಂತೋಷ ಒಳ್ಳೆಯದ ಒಂದು ಕಾರಣಕ್ಕಾಗಿ ಇರಲಿಲ್ಲ. ಏನೋ ಯೇಸು ಸ್ವಾಮಿಯಿಂದ ಒಂದು ಅದ್ಭುತ ಕಾಣಬೇಕು, ನೋಡಬೇಕು, ಆತ ಹೆಂಗ ಅದ್ಭುತ ಮಾಡ್ತಾನಂತೇಳಿ ಇಷ್ಟಪಟ್ಟನೆ ಹೊರತಾಗಿ ತಾನು ರಕ್ಷಣೆ ಹೊಂದಬೇಕು, ಪರಲೋಕವನ್ನ ಸೇರ್ಕೋಬೇಕಂತೇಳಿ ಆತ ನೆನೆಸ್ಲಿಲ್ಲ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ. ಯಾರಿನ್ನು ಗ್ರೀಕರು ಯೇಸು ಸ್ವಾಮಿಯನ್ನ ಹುಡುಕಿಕೊಂಡು ಬಂದರು, ಜಾತ್ರೆಗೆ ಬಂದಿದ್ರು. ಅದೇ ರೀತಿಯಾಗಿ ಅಲ್ಲಿ ಯೇಸು ಸ್ವಾಮಿ ಮಾಡಿದಂತ ಲಾಜರ್ನ ವಿಷಯವಾಗಿ ನಾವು ನೋಡಿದ್ವಲ್ಲ, ಲಾಜರ್ನ ವಿಷಯವಾಗಿ ಕೇಳಿ ಅವರು ಯೇಸು ಸ್ವಾಮಿ ಹೆಂಗಿದಾನ, ಆತನಿಂದ ಯಾವ ಉಪದೇಶವನ್ನು ನಾವು ಹೊಂದಬೇಕು ಅಂತೇಳಿ, ಯೇಸುವಿನಿಂದ ಒಳ್ಳೆ ಉಪದೇಶ ಸಿಗುತ್ತೇನೋ, ಇಲ್ಲಿವರೆಗೆ ನಾವು ಓದಿಕೊಂಡದಕ್ಕಿಂತ ಇನ್ನೂ ಹೆಚ್ಚಿನ ಒಳ್ಳೆಯ ವಿಷಯಗಳನ್ನು ಯೇಸು ಕ್ರಿಸ್ತನು ಬೋಧನೆ ಮಾಡ್ತಾನೇನೋ ಅಂತೇಳಿ ಯೇಸು ಸ್ವಾಮಿಯ ಬಳಿಗೆ ಬಂದ್ರು. ಪ್ರಿಯರೇ, ಆದ್ರೆ ಅವ್ರಿಗೆ ಯೇಸು ಸ್ವಾಮಿ ಏನಂತ ಹೇಳಿದ? ಗೋಧಿಯು ಭೂಮಿಯಲ್ಲಿ ಸತ್ತು ಮತ್ತೆ ಪುನಃ ಅನೇಕ ಗೋಧಿಯ ಕಾಳುಗಳನ್ನು ಹುಟ್ಟಿಸುವ ರೀತಿಯಾಗಿ ಆ ಒಂದು ಮರ್ಮವನ್ನು ಅವರಿಗೆ ತಿಳಿಸಿದ. ಅದು ಯಾರ ಕುರಿತಾಗಿ? ಯೇಸು ನಮ್ಮೆಲ್ಲರ ಪಾಪಕ್ಕೋಸ್ಕರವಾಗಿ ಸತ್ತು ಎದ್ದ ನಂತರ ನಾವೆಲ್ಲರೂ ಕೂಡ ನೀತಿಯ ಫಲಗಳಾಗಿ, ನೀತಿಯ ಮಕ್ಕಳಾಗಿ ಆ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗ್ತೀವಿ ಅನ್ನುವಂಥ ವಿಷಯವನ್ನ ತಿಳಿಸಿದರು. ಪ್ರಿಯರೇ, ಇವರು ಕೇವಲ ಸ್ವಂತ ಲಾಭಕ್ಕಾಗಿ, ಸ್ವಲಾಭಕ್ಕಾಗಿ ಯೇಸುವನ್ನು ನೋಡಿದರೆ ಹೊರತಾಗಿ ಪರಿಪೂರ್ಣವಾಗಿ ಪಾಪ ವಿಮೋಚನೆಯನ್ನು ಹೊಂದಿಕೊಳ್ಳಬೇಕು, ರಕ್ಷಣೆ ಜೀವಿತವನ್ನು ಅನುಭವಿಸಬೇಕು, ಯೇಸು ಪುನಃ ಬರುವಾಗ ಆತನ ಸಂಗಡ ನಾವು ಕೂಡ ಎರಡನೇ ಬರುವಿಕೆಯಲ್ಲಿ ಇರಬೇಕಂತೇಳಿ ಉದ್ದೇಶದಿಂದ ಅವರು ಯೇಸುವನ್ನ ನೋಡ್ಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸುವನ್ನ ಒಬ್ಬ ವ್ಯಕ್ತಿ ನೋಡಿದ, ತನ್ನ ಅಂತಸ್ತನ್ನ ಬಿಟ್ಟು, ತಾನು ಗಳಿಸಿದಂತ ಅಕ್ರಮವನ್ನ ಬಿಟ್ಟು ಯೇಸು ಹೆಂಗಿದಾನೋ ಅಂತೇಳಿ ನೋಡ್ಬೇಕಂತೇಳಿ ಅಪೇಕ್ಷೆ ಪಟ್ಟು ತನ್ನ ಅರಮನೆಯಿಂದ ಇಳಿದು ನಡು ಬೀದಿಯಲ್ಲಿ ಬಂದು ಯೇಸು ಸ್ವಾಮಿಯನ್ನು ನೋಡೋದಕ್ಕೆ ಇಷ್ಟಪಟ್ಟ. ಪ್ರಿಯರೇ, ಅವನೇ ಯಾರಾಗಿದ್ದಾರೆ? ಜಕ್ಕಾಯ, ಕುಳ್ಳನಾಗಿರುವಂತ ಜಕ್ಕಾಯ ಯೇಸುವನ್ನ ನೋಡಿದ. ಯಾವ ದೃಷ್ಟಿಯಿಂದ ನೋಡಬೇಕು ಆ ದೃಷ್ಟಿಯಿಂದ ನೋಡಿದ. ತನ್ನನ್ನು ಕೂಡ ತಾನು ಏನ್ ಮಾಡಿದ? ನೋಡಿಕೊಂಡ. ಅಯ್ಯೋ, ನಾನು ಪಾಪಿಯಾಗಿದ್ದೇನೆ ಅಂತೇಳಿ ನೋಡಿಕೊಂಡ ಸಂದರ್ಭದಲ್ಲಿ ಯೇಸು ಸ್ವಾಮಿಯವರು ಆತನ ಮನೆಗೆ ಬರ್ತೀನಿ ಎಂಬುದಾಗಿ ಕೇಳಿದಾಗ ಯೇಸಪ್ಪ ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿ? ಜಕ್ಕಾಯನೇ, ತಟ್ಟನೆ ನೀನು ಇಳಿದು ಬಾ. ಎಲ್ಲಿದ್ದಾನೆ ಜಕ್ಕಾಯ? ಜಕ್ಕಾಯ ಎಲ್ಲಿದ್ದಾನ? ಯಾಕಿಡೋದು? ಆಲದ ಮರ ಏರಿ ಕೂತ್ಕೊಂಡಿದ್ದಾನೆ ಜಕ್ಕಾಯ. ಹಲ್ಲೆಲೂಯಾ. ಕೆಳಗಡೆ ಇಳಿದು ಬಾ ಜಕ್ಕಾಯ ಅಂದ್ರೆ ಜಕ್ಕಾಯ ಎಲ್ಲಿದ್ದಾನೆ? ಮೇಲ್ಗಡೆ ಇದ್ದಾನೆ. ಅವನು ತಂದೆ ಜಾತಿ ದೊಡ್ಡದು ಎನ್ನುವಂತ ಒಂದು ವಿಷಯದಲ್ಲಿ ಇದ್ದಾನೆ. ಅವನು ನೋಡೋದಾದ್ರೆ ನಾನು ಆಸ್ತಿವಂತ, ನಾನು ಯಾಕೆ ಇಳಿದು ಬರಬೇಕು, ಗರ್ವ ಎನ್ನುವಂಥದ್ದನ್ನು ಕೂಡ ಸೂಚನೆ ಮಾಡುವಂಥದ್ದಾಗಿದೆ. ಆದ್ರೆ ಸ್ವಾಮಿಯವರು ಹೇಳ್ತಾ ಇದ್ರು ಏನಂತೇಳಿ? ಜಕ್ಕಾಯ ಮೇಲೆ ಇದ್ರೆ ರಕ್ಷಣೆ ಬರಲ್ಲ, ನೀನ್ ಎಲ್ಲಿ ಬರ್ಬೇಕು? ಕೆಳಗಡೆ ಇಳಿದು ಬಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಜಕ್ಕಾಯ ಇಳಿದು ಬಂದ. ಜಕ್ಕಾಯನ ಕಣ್ಣುಗಳು ಯೇಸುವಿನ ಕಣ್ಣುಗಳನ್ನು ನೋಡಿದವು, ಯೇಸುವಿನ ಕಣ್ಣುಗಳು ಜಕ್ಕಾಯನ ಕಣ್ಣುಗಳನ್ನು ನೋಡಿದವು. ಅವಾಗ ಈ ಜಕ್ಕಾಯನಿಗೆ ಗೊತ್ತಾಗ್ತಾ ಇದೆ, ಯೇಸು ಸ್ವಾಮಿ ಮನೆಗೆ ಬಂದಾಗ ನಾನು ಗಳಿಸಿರುವಂತದ್ದೆಲ್ಲ ಬರೀ ಅಕ್ರಮವಾಗಿರುವಂತ ಆಸ್ತಿ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ? ತನ್ನನ್ನು ತಾನು ನೋಡಿಕೊಂಡು ಗಳಿಸಿರುವಂತ ಅಕ್ರಮ ಆಸ್ತಿಯನ್ನೆಲ್ಲ ಬಡವರಿಗೆ ಮತ್ತೆ ಪುನಃ ಹಿಂತಿರುಗಿ ನಾನು ಕೊಡುತ್ತೇನೆ ಅಂತೇಳಿ ಪಶ್ಚಾತ್ತಾಪ ಪಟ್ಟ. ಸ್ವಾಮಿಯವರು ಹೇಳ್ತಾ ಇದ್ದಾರೆ ಏನಂತೇಳಿ? ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ಯಾವತ್ತು ರೀ? ಏಸಪ್ಪ ಕಾಲಿಟ್ಟಿದ್ದಿನ ಅವನು ತನ್ನನ್ನು ತಾನು ನೋಡಿಕೊಂಡಿದ್ದೀನ. ಹಲ್ಲೆಲೂಯಾ. ನಾವು ಯೇಸು ಸ್ವಾಮಿಯನ್ನ ಮಾತ್ರ ನೋಡಬಾರದು, ನಮ್ಮ ಜೀವಿತವನ್ನು ಕೂಡ ನಾವು ನೋಡಿಕೊಳ್ಳಬೇಕು. ನಾವು ಎಲ್ಲಿ ಬಿದ್ದೀವಿ? ಹಲ್ಲೆಲೂಯಾ. ಕನ್ನಡಿಯಾಗ ಮುಂಜಾನೆ ಎಲ್ಲರೂ ಮಕ್ಕಳು ನೋಡ್ಕೊಂಡು ಬಂದಿರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಹೇಳ್ರಿ? ಎಲ್ಲಾದ್ರೂ ಏನಾದ್ರೂ ಮಿಸ್ಟೇಕ್ ಆಗಿದೇನೋ, ಪೌಡ್ರ್ ಮತ್ತೆ ಫುಲ್ ಬಡ್ಕೊಂಡ್ಬಿಟ್ಟಿವೇನೋ, ಹಿಟ್ಟು ಬಡ್ಕೊಂಡಂಗ ಅಂತೇಳಿ ಏನ್ ಮಾಡ್ತೀವಿ? ಮುಖ ಎಲ್ಲ ಕನ್ನಡಿಯಲ್ಲಿ ನೋಡ್ಕೊಂಡು ಹೆಂಗ್ ಬರ್ತೀವಿ? ಜಕ್ಕಾಯ ಕೂಡ ಯೇಸು ಸ್ವಾಮಿ ಮುಂದೆ ನಿಂತ್ಕೊಂಡಾಗ ಅವನ ಒಳಗಿನ ಹೃದಯದ ಎಲ್ಲವೂ ಕೂಡ ಏನಾಯ್ತು? ಅವನಿಗೆ ಗೋಚರ ಆಯಿತು. ಪ್ರಿಯರೇ, ಹಲ್ಲೆಲೂಯಾ. ಎಲ್ಲಿ ಬಿದ್ದಿದ್ದಾನೆ, ಎಲ್ಲಿ ಸೋತಿದ್ದಾನೆ, ಎಲ್ಲಿ ಏನೇನು ತಪ್ಪುಗಳನ್ನ ಮಾಡಿದ್ದಾನೆ, ಅವೆಲ್ಲವುಗಳನ್ನ ಒಪ್ಪಿಕೊಂಡ. ಮತ್ತೆ ಮುಂದೆ ಮಾಡಲಿಲ್ಲ ಅವನು. ಹಲ್ಲೆಲೂಯಾ. ರಕ್ಷಣೆಯನ್ನ
ಅನುಭವಿಸಿದ ಪ್ರೇಯರ್. ಅದರ ಸಲ ಏಸಪ್ಪ ಹೇಳಿದ್ದಾರೆ ಏನಂತೇಳಿ, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ರಕ್ಷಣೆ ಸುಮ್ಮನೆ ಬರಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಏಸಪ್ಪ ಈ ಲೋಕಕ್ಕೆ ಬಂದು ನಡೆದಾಡಿದಂತ ದೇವರು, ಆತನ ಮಾತಿನ ಮೂಲಕವಾಗಿ ಅನೇಕರಿಗೆ ಬಿಡುಗಡೆ ಕೊಟ್ಟಂತ ದೇವರು. ಎಲ್ಲ ಅಂಶಗಳನ್ನು ನಾವು ಯಾವಾಗ ನೋಡಿದೀವಿ? ಓದು ಮತ್ತೆ ಶನಿವಾರ ದಿನ ನಾವು ನೋಡಿದಂಥವರಾಗಿದೆ. ಆ ಕಡೆ ಶನಿವಾರ ನೋಡಿದಂಥ ಕೆಲವು ಅಂಶಗಳನ್ನು ಕೂಡ ಇವತ್ತಿನ ದಿನ ನಾನು ತಿಳಿಸಿದ್ದೇನೆ. ಹಲ್ಲೆಲೂಯಾ.